ಸ್ವಾಮಿ ಯೇಸುವಿನ ಜನನೋತ್ಸವದ ರಾತ್ರಿಯಲ್ಲಿ ನಾವು ಈ ಆಡಂಬರ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಆದ್ದರಿಂದ ನಿಮಗೆಲ್ಲರಿಗೂ ನನ್ನ ಶುಭಾಶಯಗಳನ್ನು ಸಲ್ಲಿಸಿಕೊಳ್ಳುತ್ತೇನೆ. ಮೇರಿ ಕ್ರಿಸ್ಮಸ್. ಕ್ರಿಸ್ತರಲ್ಲಿ ಒಂದು ಪುಟ್ಟ ಧ್ಯಾನವನ್ನು ಮಾಡೋದಕ್ಕೆ ನಾನು ಬಯಸ್ತೇನೆ. ಗಮನವಾಗಿ ಕೇಳಿಕೊಳ್ಳಿ. ನಮ್ಮ ಜೀವನದಲ್ಲಿ 4 ಶಕ್ತಿಗಳು ನಮ್ಮನ್ನು ಆಳುತ್ತವೆ. 4 forces rule over us. 2 ಪಾಸಿಟಿವ್, 2 ನೆಗೆಟಿವ್. ಆಸೆ, ನಿರಾಸೆ, ಸ್ವೀಕಾರ, ತಿರಸ್ಕಾರ. ಆಸೆ, ಇಟ್ಸ್ ಅ ಪಾಸಿಟಿವ್ ಅಪ್ರೋಚ್. ಆಸೆ ಪಡೆಯುವುದು ಒಳ್ಳೆಯದು. ಆಸೆ ಇದ್ದರೆ, ಆಂಬಿಷನ್ ಇದ್ದರೆ ನಾವು ಮೇಲಕ್ಕೆ ಬರೋಕ್ಕೆ ಸಾಧ್ಯ. ಆಸೆಯಿಂದ ಹೋದರೆ ನಾವು ಶೂನ್ಯವಾಗಿಬಿಡ್ತೇವೆ. ಆದರೆ ಆಸೆ ಹೆಚ್ಚಾಗಿ ಇರುವ ಸಮಯದಲ್ಲಿ ಅದರಲ್ಲಿ ನಮಗೆ ಸೋಲು ಬಂದುಬಿಟ್ರೆ ಅದರಿಂದ ಬರುವುದು ನಿರಾಶೆ, ಡಿಸಪಾಯಿಂಟ್ಮೆಂಟ್, ಡಿಸೈರ್ ಆ್ಯಂಡ್ ಡಿಸಪಾಯಿಂಟ್ಮೆಂಟ್. ಮರಿಯಳು ಮತ್ತು ಜೋಸೆಫ್ ಅವರಿಬ್ಬರು ರೋಮ್ ಚಕ್ರವರ್ತಿಯ ಕಟ್ಟಳೆಯ ಪ್ರಕಾರ ಬೆತ್ಲೆಹೇಮ್ಗೆ ಹೋಗಬೇಕಾಗಿತ್ತು. ದಾವಿದ ಅರಸನ ವಂಶಾವಳಿಯಾದ ಎಲ್ಲರೂ ಅಲ್ಲಿಗೆ ಹೋಗಿ ದಾಖಲೆ ಮಾಡಿಕೊಳ್ಳಬೇಕಾಗಿತ್ತು. All those who were from the descendants of David king had to travel to Bethlehem for census to register their names. ಜೋಸೆಫ್ ಅವರು ದಾವಿದ ವಂಶ ಎಂದು ನಾವು ಕೇಳಿಕೊಳ್ಳುತ್ತೇವೆ. ಆದ್ದರಿಂದ ಮರಿಯಳು ಅವರಿಬ್ಬರು ಕಡ್ಡಾಯವಾಗಿ ಜೆರುಸಲೇಮ್ಗೆ ತಲುಪಬೇಕಾಗಿತ್ತು. ಅಲ್ಲಿ ಹೋದರು, ಆಸೆಯಿಂದ ಹೋದರು. ಅಲ್ಲಿ ನಮ್ಮ ಕರ್ತವ್ಯವನ್ನು ಮುಗಿಸ್ಕೊಂಡು ಬರೋಣ ಎಂದು ಅವರು ಹೋದರು. ಆದರೆ ಮರಿಯಳು ಪೂರ್ಣ ಗರ್ಭಿಣಿಯಾಗಿರುವುದರಿಂದ ಅವಳಿಗೆ ಪ್ರಸವ ಸಮಯ ಬರುವುದರ ಸಮಯದಲ್ಲಿ ಅವರು ಒಂದು ಸ್ಥಳವನ್ನು ಹುಡುಕ್ತಾ ಇದ್ದರು. ಅವರು ಎಲ್ಲಿಗೆ ಹೋದರು? ಹೊಸ ಊರಿಗೆ ಹೋದರು. ಹೊಸವರ ಮಧ್ಯದಲ್ಲಿ ಅವರು ಹೋದರು. ಆದರೆ ಯಾರೂ ಅವರಿಗೆ ಸ್ಥಳ ಕೊಡಲಿಲ್ಲ. ಆಸೆ ನಿರಾಶೆಯಾಯಿತು. ಡಿಸೈರ್, ಡಿಸಪಾಯಿಂಟ್ಮೆಂಟ್. ಅದೇ ರೀತಿಯಲ್ಲಿ ಅವರು ಅಲ್ಲಿಗೆ ಹೋದ ತಕ್ಷಣ ಅವರನ್ನು ಸ್ವೀಕಾರ ಮಾಡಲಿಲ್ಲ. ಜನರು ಅವರನ್ನು ಸ್ವೀಕಾರ ಮಾಡಲಿಲ್ಲ. ಜೋಸೆಫನ್ನು ಸ್ವೀಕರಿಸಲಿಲ್ಲ. ಮರಿಯಳನ್ನು ಸ್ವೀಕರಿಸಲಿಲ್ಲ. ಆದ್ದರಿಂದ ಅವರಿಗೆ ಹುಟ್ಟುವ ಆ ಮಗುವನ್ನು ಕೂಡ ಅವರು ಸ್ವೀಕರಿಸಲಿಲ್ಲ ಅಂತ ಅರ್ಥ. ಸೊ ದೇ ವರ್ ರಿಜೆಕ್ಟೆಡ್. ಏನಾಯಿತು? ವೆಲ್ಕಮಿಂಗ್ ಇಲ್ಲ, ರಿಜೆಕ್ಷನ್ ಆಯಿತು. ಆದ್ದರಿಂದ ಯೇಸು ಕ್ರಿಸ್ತನ ಜನನದಲ್ಲಿ ನಾವು 2 ನೆಗೆಟಿವನ್ನೇ ನಾವು ನೋಡ್ತಾ ಇದ್ದೇವೆ. ಒಂದು ನಿರಾಶೆ ಆಯಿತು, ಇನ್ನೊಂದು ಅವರಿಗೆ ತಿರಸ್ಕಾರವಾಯಿತು. ಇದೇ ಮಾತಲ್ಲಿ ನಾವು ನೋಡೋದಾದರೆ ಕ್ರೈಸ್ತರಾದ ನಮಗೆ ಕೂಡ ಈ ಭೂಲೋಕದಲ್ಲಿ, ಈ ಪ್ರಪಂಚದಲ್ಲಿ, ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಸ್ವೀಕಾರವೂ ಇಲ್ಲ. ಕೆಲವ ಪ್ರಾಂತ್ಯಗಳಲ್ಲಿ ಕ್ರಿಶ್ಚಿಯನ್ಸ್ ಎಲ್ಲರೂ ಸ್ವತಂತ್ರವಾಗಿ ಜೀವಿಸುತ್ತಾರೆ. ಆದರೆ ಮೋಸ್ಟ್ ಪಾರ್ಟ್ ಆಫ್ ದ ಕಂಟ್ರಿ, ಅನೇಕ ರಾಜ್ಯಗಳಲ್ಲಿ, ನಮ್ಮ ದೇಶದಲ್ಲಿ ಕ್ರಿಶ್ಚಿಯನ್ಸ್ಗೆ ತಿರಸ್ಕಾರ, ರಿಜೆಕ್ಷನ್. ಏಕೆ ಅಂದರೆ ಭಯ. ಯಾರಿಗೆ ಭಯ ಹೇಳ್ತೇನೆ. ದಾವಿದ ಅರಸನು ಮೆಸ್ಸಾಯ ಎಂಬ ರಕ್ಷಕರು, ಇಸ್ರಾಯೇಲ್ ಜನರನ್ನು ಬಿಡುಗಡೆ ಮಾಡುವಂತಹ ಒಂದು ಅರಸನು ಬೆತ್ಲೆಹೇಮ್ನಲ್ಲಿ ಹುಟ್ಟುತ್ತಾನೆ ಎಂಬ ವರದಿಯನ್ನ 3 ರಾಜರ ಮುಖಾಂತರ ಕೇಳಿಪಟ್ಟು ಅವನಿಗೆ ಒಂದು ಕೋಪ ಬಂತು. ಆದರೆ ಅವನಿಗೆ ನಿರಾಶೆಯಿಂದ ಏನು ಮಾಡಿದನು? ಕೊಲ್ಲಬೇಕೆಂದು ಅವನಿಗೆ ಇಚ್ಛಿಸಿದ. ಸೊ ವಾಟ್ ಹ್ಯಾಪನ್? He rejected Jesus.
He did not want another king to come up in his place. ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಕ್ರೈಸ್ತರು ಇಲ್ಲಿ ಹೆಚ್ಚಾಗಿ ಸಂಖ್ಯೆಯಲ್ಲಿ ಬಂದ್ಬಿಡ್ತಾರೋ, ಇಲ್ಲಿರುವ ಜನರಿಗೆ ಸ್ಥಳ ಇಲ್ಲವೋ, ಇಲ್ಲಿರುವ ಧರ್ಮಕ್ಕೆ ಸ್ಥಳ ಇಲ್ಲವೋ, ಇಲ್ಲಿರುವ ಜನರಿಗೆ ನಮಗೆ ಸೋಲೋ ಎಂದು ಹೇಳಿಕೊಂಡು ಕೆಲವ ಕ್ರೈಸ್ತ ವಿರುದ್ಧ ಶಕ್ತಿಗಳು ಕ್ರೈಸ್ತರಿಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಎಂಬುದು ನಿದರ್ಶನ. ಸಮೀಪದಲ್ಲಿ ಡೆಲ್ಲಿಯಲ್ಲಿ ಒಂದು ಕ್ಯಾರಲ್ಸ್ ಗ್ರೂಪ್ ಹೋಗ್ತಾ ಇದ್ದರು ಬೀದಿಯಲ್ಲಿ, ನಡುರುವ ಬೀದಿಯಲ್ಲಿ, ಸಿಟಿಯಲ್ಲಿ. ಅಲ್ಲಿ ಕೆಲವ ಕ್ರೈಸ್ತ ವಿರುದ್ಧ ಶಕ್ತಿಗಳು ಅವರನ್ನ ಹೊಡೋದಕ್ಕೆ ಅವರನ್ನ ಭಯೋತ್ಪಾದಕ ಮಾಡಿ ಹೋಗಿ ಎಂದು ಬೈದು ಕಟ್ಟಳೆಯಾಗಿ ಬೈದು ಏನನ್ನೋ ಅವ್ರನ್ನ ತಿರಸ್ಕರಿಸುವ ಹಾಗೆ ಅವರು ಕಳಿಸಿಬಿಟ್ಟರು. ಸೊ ಕ್ರಿಶ್ಚಿಯನ್ಸ್ ಆರ್ ರಿಜೆಕ್ಟೆಡ್ ಇನ್ ಮೆನಿ ಪಾರ್ಟ್ಸ್ ಆಫ್ ದ ಕಂಟ್ರಿ. ಇಂತಹ ಸಮಯದಲ್ಲಿ ನಾವು ಯೇಸುವಿನ ಜನನವನ್ನು ಹೇಗೆ ಕೊಂಡಾಡುವುದಕ್ಕೆ ಸಾಧ್ಯ? ದಕ್ಷಿಣ ಭಾರತದಲ್ಲಿ ನಾವು ಸ್ವತಂತ್ರವಾಗಿರುತ್ತೇವೆ. ಮೋಸ್ಟ್ಲಿ ವಿ ಆರ್ ಆಲ್ ಫ್ರೀ ಆ್ಯಂಡ್ ಇಂಡಿಪೆಂಡೆಂಟ್ ಟು ಪ್ರಾಕ್ಟೀಸ್ ಅವರ್ ಫೇತ್. ನಾರ್ತಲ್ಲಿ, ಉತ್ತರ ಭಾರತ ದೇಶದಲ್ಲಿ ಆ ಥರ ಇಲ್ಲ. ಆದರೆ ಇಲ್ಲಿರುವ ಕ್ರೈಸ್ತರು ಸ್ವತಂತ್ರವಾಗಿ ಕ್ರೈಸ್ತರ ಯೇಸುವಿನ ಜನನವನ್ನು ಕೊಂಡಾಡೋದಕ್ಕೆ ಸಾಧ್ಯವಾಗುತ್ತಾ ಎಂದು ಕೇಳಿದರೆ ಎಸ್ ಅನ್ನೋ ಎಂದು ಹೇಳಬಹುದು. ಕೆಲವರಿಗೆ ಎಸ್, ಕೆಲವರಿಗೆ ನೋ. ಯಾರಿಗೆ ಎಸ್ ಅಂದರೆ ನಿಜವಾದ ಯೇಸುವನ್ನು ತಮ್ಮ ಹೃದಯದಲ್ಲಿ ಸ್ವೀಕರಿಸ್ತಾರಲ್ಲ ಅವರಿಗೆ ಯೇಸುವಿನ ಕ್ರಿಸ್ಮಸ್ ಕೊಂಡಾಟ. ಆದರೆ ಹೊರಗಡೆ ಸಡಗರ, ಆಡಂಬರ, ಅಧಿಕಾರ, ಇದು ಅದು ಎಂದು ಹೇಳಿಕೊಂಡು ಮಾಡುವ ವ್ಯಕ್ತಿಗಳಿಗೆ ಅದು ಕ್ರಿಸ್ಮಸ್ ಅಲ್ಲ. ಅವರಿಗೆ ನಿರಾಶೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ಆಸೆ ಜಾಸ್ತಿ ಆಗ್ಬಿಡುತ್ತಲ್ಲ. ಇಂಥವರು ಕುಟುಂಬದಲ್ಲಿಯೂ ಸರಿ, ಬೀದಿಯಲ್ಲಿಯೂ ಸರಿ, ಧರ್ಮದಲ್ಲಿಯೂ ಸರಿ, ಧರ್ಮ ಕೇಂದ್ರದಲ್ಲಿಯೂ ಸರಿ, ಎಲ್ಲ ಅವರ ಜೀವನದಲ್ಲಿಯೂ ತಿರಸ್ಕಾರ ಜಾಸ್ತಿ ಆಗ್ಬಿಡುತ್ತೆ. ಕಾರಣ ಅವರು ಜಾಸ್ತಿ ಆಸೆಗಳಿಂದ ಜೀವಿಸ್ತಾ ಇದ್ದಾರೆ. ಬುದ್ಧರ ಹತ್ರ ಹೋಗಿ ಒಬ್ಬರು ಕೇಳಿದ್ರಂತೆ, ಗುರುದೇವ, ನಾವು ಸಂತೋಷವಾಗಿ ಜೀವಿಸಬೇಕಾದ್ರೆ ವಾಟ್ ಶುಡ್ ವಿ ಡೂ? ಹೌ ಟು ಬಿ ಹ್ಯಾಪಿ? ವಾಟ್ಸ್ ದ ವೇ ಟು ಬಿ ಹ್ಯಾಪಿ ಇನ್ ದ ವರ್ಲ್ಡ್? ಅದಕ್ಕೆ ಬುದ್ಧ ಹೇಳಿದ್ರಂತೆ, ನಿಮ್ಮಲ್ಲಿ ಇರುವ ಆಸೆಗಳು ಏನಾದ್ರು ಇದೆಯಾ? ಹೌದು, ಇದು ಅಂತ ಅವರು ಲಿಸ್ಟ್ ಮಾಡ್ತಾರೆ. ಇದೆಲ್ಲ ತೆಗೆದುಬಿಟ್ಟು ಬನ್ನಿ, ನಿಮಗೆ ಸಂತೋಷ ಉಂಟಾಗುತ್ತೆ ಎಂದು ಹೇಳಿದ್ರಂತೆ. ಎಸ್, ನಮ್ಮಲ್ಲಿ ಆಸೆಗಳು ಜಾಸ್ತಿ ಇರುವಾಗ ನಿರಾಶೆಗಳು ಜಾಸ್ತಿ ಉಂಟಾಗುತ್ತವೆ. ಅದರಿಂದ ತಿರಸ್ಕಾರವು ಉಂಟಾಗುತ್ತದೆ, ಅದರಿಂದ ವಿರಕ್ತಿಯೇ ಜಾಸ್ತಿ ಆಗುತ್ತದೆ. ಅದೇ ರೀತಿಯಲ್ಲಿ ಕ್ರಿಶ್ಚಿಯನ್ಸ್ ಆದಾಗ ನಮಗೆ ಕೂಡ ನಮ್ಮ ಜೀವನದಲ್ಲಿ ಈ ಥರ ಆಗುತ್ತೆ. ಕೊನೆಯದಾಗಿ ಅಲ್ಲಿ ಛತ್ರದಲ್ಲಿ ಯೇಸು ಸ್ವಾಮಿಗೆ ಸ್ಥಳ ಕೊಡಲಿಲ್ಲ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಅವರ್ ಲೈಫ್ ಆಲ್ಸೋ. ನಾವು ಹೊರಗಡೆ ಖರ್ಚು ಮಾಡಿ ಏನೇನೋ ಮಾಡ್ಕೋಬಹುದು. ಬಟ್ ಇಂಟರ್ನಲ್ಲಿ ಆರ್ ವಿ ಅಟ್ ಪೀಸ್? ನಾವು ಶಾಂತಿ ಇರೋಕ್ಕೆ ಸಾಧ್ಯವ? ಒಬ್ಬರಿಗೆ ಒಬ್ಬರೇ ಚಾಡಿ ಹೇಳ್ಕೊಂಡು, ಒಬ್ಬರ ಮೇಲೆ ಒಬ್ಬರು ಅಸೂಯೆ ಮಾಡಿಕೊಂಡು, ಒಬ್ಬರ ಮೇಲೆ ಏನನ್ನೆಲ್ಲ ನೆಗೆಟಿವ್ ಆಗಿ ಮಾತಾಡ್ಕೊಂಡು ಬರುವಾಗ ಯೇಸು ಸ್ವಾಮಿಯ ನಮ್ಮ ಹೃದಯದಲ್ಲಿ ಹುಟ್ಟುತ್ತಾರಾ, ಜನಿಸುತ್ತಾರಾ? Can Jesus be born in our heart when our hearts full of negativities? When our hearts and minds are full of darkness? ಸಾಧ್ಯವೇ ಇಲ್ಲ. ಏನೋ ಇವತ್ತು ಇಂದಿನಿಂದ ಇವತ್ತು ರಾತ್ರಿವರೆಗೂ ಓಡಾಡ್ಬೋದು, ತಿನ್ನಬಹುದು, ಕುಡಿಯಬಹುದು, ಎಲ್ಲ ಮಾಡ್ಬೋದು. ಬಟ್ ಆರ್ ವಿ ಇನ್ ಟು ಕ್ರೈಸ್ಟ್? ನಿಜವಾದ ಯೇಸು ನನ್ನ ಹೃದಯದಲ್ಲಿ ಬರೋಕ್ಕೆ ಸಾಧ್ಯವಾಗುತ್ತಾ? ನನ್ನ ಹೃದಯದಲ್ಲಿ, ನನ್ನ ಜೀವನದಲ್ಲಿ ನಿರಾಶೆಗಳು. ಬಿಕಾಸ್ ಟೂ ಮಚ್ ಆಫ್ ಡಿಸೈರ್, ಆಂಬಿಷನ್. ಇದು ನನಗೆ ಸಿಕ್ಕಿಲ್ಲ, ಸಾರಿ, ಐ ಆಮ್ ಹ್ಯಾಂಗ್ರಿ ವಿತ್ ಹಿಮ್. ಇದು ನನಗೆ ಗೌರವ ಸಿಕ್ಕಿಲ್ಲ, ಐ ಆಮ್ ಹ್ಯಾಂಗ್ರಿ ವಿತ್ ಹರ್. ನನಗೆ ಮರ್ಯಾದೆ ಸಿಕ್ಕಿಲ್ಲ, ಐ ಆಮ್ ಸಾರಿ, ನಾನು ಅವಳ ಹತ್ರ ಮಾತಾಡಲ್ಲ. ವಿಶ್ ಮಾಡಬಹುದು, ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಬಹುದು. ಬಟ್ ಇನ್ ಯುವರ್ ಫ್ಯಾಮಿಲಿ ಆರ್ ಯು ಹ್ಯಾಪಿ ಪರ್ಸನ್? ನಿನ್ನ ಹೃದಯದಲ್ಲಿ ನೀನು ಸಂತೋಷವಾಗಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯವಾಗುತ್ತಾ? ನೀನು ಕಥೋಲಿಕರಾಗಿರ್ಬೋದು, ಪ್ರೊಟೆಸ್ಟೆಂಟರಾಗಿರ್ಬೋದು, ಯಾವ ಸಭೆಯನ್ನು ಸೇರಿರಬಹುದು, ಜಾಸ್ತಿ ಹಾಡಬಹುದು, ಪಾಡಬಹುದು, ಉಲ್ಲಾಸವಾಗಿ ಏನಾದ್ರು ಮಾಡಬಹುದು. ಬಟ್ ಆರ್ ಯು ಇಂಡಿವಿಜುವಲಿ ಹ್ಯಾಪಿ? ಕ್ವಶನ್ ಮಾರ್ಕ್ ಅಲ್ವಾ? ಕುಡಿಲೇನ ನೋಡೋಣ. ಕುಡಿಲೇನ ಬಹಳ ಸಂತೋಷವಾಗಿ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಇಯರ್ಸ್ ಟ್ರಿಪ್. ಹ್ಯಾಟ್ಸ್ ಆಫ್ ಟು ಆಲ್ ದ ಯೂತ್.
ಡನ್ ದಟ್. ಆದರೆ ಆ ಕುಡಿಲಲ್ಲಿ ಯೇಸುವಿನ ಸ್ವರೂಪವನ್ನು ತೆಗೆದುಬಿಡಿ, ಅದು ಕುಡಿಲೇ ಅಲ್ಲ. ಯೇಸು ಸ್ವಾಮಿ ಯಾವಾಗ ಅಲ್ಲಿ ಬರುತ್ತಾರೋ ಅದು ಬೆತ್ಲೆಹೇಮ್ ಕುಡಿಲು. ಅದೇ ರೀತಿಯಲ್ಲಿ ನಮ್ಮ ಹೃದಯ ಕೂಡ ಒಂದು ಕುಡಿಲ ಹಾಗೆ. ಯೇಸುವಿಗೆ ಇಲ್ಲಿ ಸ್ಥಳ ಇಲ್ಲದ ಹೋದರೆ ವಿ ಆರ್ ಎಂಪ್ಟಿ ಕ್ರಿಬ್ ವಿತೌಟ್ ಜೀಸಸ್. ಆದ್ದರಿಂದ ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರರೇ, ಇದನ್ನು ಕೇಳ್ಕೊಂಡಿರುವವರೇ, ನೋಡ್ಕೊಂಡಿರುವವರೇ, ನಿಮ್ಮ ಜೀವನದಲ್ಲಿ ಫಸ್ಟು ಯೇಸುವಿಗೆ ಸ್ಥಳ ಕೊಡಿ. ಪುಟ್ ಔಟ್ ಆಲ್ ಯುವರ್ ಆಂಬಿಷನ್ಸ್. ಅವ್ರು ನನಗೆ ಇದನ್ನು ಮಾಡಲಿಲ್ಲ, ಅದು ಮಾಡಲಿಲ್ಲ, ಇದು ಕೊಡಲಿಲ್ಲ, ಅದು ಮಾಡಲಿಲ್ಲ, ನನ್ನ ಹೆಸರು ಹೇಳಲಿಲ್ಲ. ಡೋಂಟ್ ವರಿ ಅಬೌಟ್ ಆಲ್ ದೋಸ್ ಸ್ಟುಪಿಡ್ ಥಿಂಗ್ಸ್. ಅದೆಲ್ಲ ಜೀವನವಲ್ಲ. ಬಟ್ ಐ ಆಮ್ ಫಿಲ್ಡ್ ವಿತ್ ದ ಲಾರ್ಡ್. ನಾನು ಯೇಸುವಿನಲ್ಲಿ ತುಂಬಿದ್ದೇನೆ. How many of us can we say? ಆದ್ದರಿಂದ ನಿರಾಶೆ ನಿಜವಾಗಿ ಬರುತ್ತವೆ ಜೀವನದಲ್ಲಿ. ಅದಕ್ಕೆ ಗುಲಾಮರಾಗಿ ಆಗುವುದು ಬೇಡ. Let's not become a slaves to disappointments. Let's not become a slaves to the rejection. Accept as it comes. ಇವತ್ತು ಬರೋದು ನಾಳೆ ಹೋಗುತ್ತೆ. ಇವತ್ತು ಇರೋರು ನಾಳೆ ಹೋಗ್ಬಿಡುತ್ತಾರೆ. ಇವತ್ತು ನನಗೆ ಒಳ್ಳೆ ಹೆಸರು ಸಿಗ್ಬೋದು, ನಾಳೆ ಸಿಗಲ್ಲ. ಇವತ್ತು ನನಗೆ ಕೆಟ್ಟ ಹೆಸರು ಸಿಗ್ಬೋದು, ನಾಳೆ ಒಳ್ಳೆ ಹೆಸರು ಸಿಗ್ಬೋದು. ಡೋಂಟ್ ವರಿ ಅಬೌಟ್ ಹೆಸರುಗಳು. ನಿನ್ನ ಹೆಸರು ಪರಲೋಕ ರಾಜ್ಯದಲ್ಲಿ ಬರೆಯುವುದಾದರೆ ನಿನ್ನ ಜೀವ ಇಲ್ಲಿ ಮಾತ್ರವಲ್ಲ, ಅಲ್ಲಿ ಉಂಟು. ಆದ್ದರಿಂದ ಕ್ರಿಸ್ತರಲ್ಲಿ ಪ್ರಿಯರೇ, ಏರೋದು ಥರ ನಾವು ಇರಬಾರದು. ಬದಲಾಗಿ ಏನೋ ಸ್ವಲ್ಪ ಅಲ್ಲಿ ಸ್ಥಳ ಕೊಟ್ಟಲ್ಲ ಆ ಧನವಂತರು, ಶ್ರೀಮಂತರು, ಅಟ್ಲೀಸ್ಟ್ ಅದುವಾದರೂ ನಮಗೆ ಸಿಕ್ಕಿದೆ ಅಂತ ನಾವು ಸಂತೋಷ ಪಡಬೇಕು. ಏಸು ಮಗುವಿಗೆ ಪ್ಯಾಂಪರ್ ಸಿಗ್ತಾ, ತೊಟ್ಟಿಲು ಸಿಗ್ತಾ, ಬೆಡ್ ಸಿಗ್ತಾ, ಅಲ್ಲಿ ಅಮೂಲ್ ಎಲ್ಲ ಸಿಗ್ತಾ? ಏನಿಲ್ಲ. ಚಳಿಗೆ ಬಟ್ಟೆ ಕೂಡ ಇರಲಿಲ್ಲ. ಅವರಲ್ಲಿ ಇದ್ದು 1, 2, 3 ಕಂಪ್ಲೀಟ್ ಬಟ್ಟೆಗಳ ಥರ ಇದ್ದಿರಬಹುದು ಅಷ್ಟೇ. ಇನ್ ಸಿಂಪ್ಲಿಸಿಟಿ ಜೀಸಸ್ ವಾಸ್ ಬಾರ್ನ್. ಇನ್ ಪಾವರ್ಟಿ ಜೀಸಸ್ ವಾಸ್ ಬಾರ್ನ್. ಬಟ್ ವಿ ಲುಕ್ ಫಾರ್ ಕಂಫರ್ಟಬಲ್ ಝೋನ್ಸ್. ಚೆನ್ನಾಗಿರಬೇಕು, ಎಲ್ಲ ಸಿಗಬೇಕು, ಎಲ್ಲ ಬರಬೇಕು. ಬಟ್ ನಾವು ಜೀಸಸ್ ಅಲ್ಲವೇ? ಸಮೀಪದಲ್ಲಿ ಕನ್ಫೆಷನ್ ಮಾಡಿದ್ದೇವೆ ಅನೇಕರು. ಎಷ್ಟೋ ಜನರು ಕನ್ಫೆಷನ್ ಮಾಡಲಿಲ್ಲ. ಅವರ ಹೃದಯದಲ್ಲಿ ಇನ್ನೂ ಕತ್ತಲೆ ಇದೆ. ಸ್ಟಿಲ್ ದೇ ಆರ್ ಫಿಲ್ಡ್ ವಿತ್ ದ ಡಾರ್ಕ್ನೆಸ್ and yet they are celebrating Christmas. Christmas will come and go. But every day Jesus has to be born. ಪ್ರತಿ ಬೆಳಗ್ಗೆ ಒಂದು ಇನ್ಕಾರ್ನೇಷನ್ ಆಗಿರಬೇಕು. ಎವ್ರಿ ಮಾರ್ನಿಂಗ್ ಹ್ಯಾಸ್ ಟು ಬಿ ಇನ್ಕಾರ್ನೇಷನ್. ಯೇಸು ಸ್ವಾಮಿ ವಾರ್ತೆ ಆಗಿರುವವರು ಪ್ರತಿ ಬೆಳಗ್ಗೆ ನಾವು ಎದ್ದೊಳುವಾಗ he has to be born. ಆಮೆನ್. ಆಮೆನ್. ಆದ್ದರಿಂದ ಕ್ರಿಸ್ತರಲ್ಲಿ ಪ್ರಿಯರೇ, ಪ್ರತಿ ಕ್ಷಣವು, ಪ್ರತಿ ಬೆಳಗ್ಗೆ, ಪ್ರತಿ ಮಧ್ಯಾಹ್ನ, ಪ್ರತಿ ಸಾಯಂಕಾಲ, ಪ್ರತಿ ರಾತ್ರಿ ನನ್ನ ಜೀವನದಲ್ಲಿ, ನನ್ನ ಹೃದಯದಲ್ಲಿ ಯೇಸು ಕ್ರಿಸ್ತರು ಬಂದು ಜನಿಸಲಿ. Let the Lord be born in my heart. I am filled with happy. May God bless you all. ಪಿತನ ಸುತ್ತನ ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.